ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಕೇವಲ ಒಂದು ದೇಶದ ಸಮಸ್ಯೆಯಲ್ಲ, ಬದಲಾಗಿ ಇಡೀ ದಕ್ಷಿಣ ಏಷ್ಯಾದ ಭೌಗೋಳಿಕ ರಾಜಕೀಯವನ್ನೇ ಬದಲಾಯಿಸಬಲ್ಲಂತಹ ಮಹತ್ವದ ಘಟನೆ. ಒಂದ್ ಕಡೆ ಜಗತ್ತಿಗೆ ತನ್ನನ್ನ ತಾನು ಸೂಪರ್ ಪವರ್ ಅಂತ ಬಿಂಬಿಸಿಕೊಳ್ಳಲು ಹೋಗ್ತಾ ಇರುವಂತಹ ಪಾಕಿಸ್ತಾನ, ಇನ್ನೊಂದ್ ಕಡೆ ತನ್ನದೇ ನೆಲದಲ್ಲಿ ತನ್ನದೇ ಜನರ ವಿರುದ್ಧ ಯುದ್ಧ ಸೋಲ್ತಾ ಇರುವಂತಹ ದಯಾನೀಯ ಸ್ಥಿತಿ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇರಬಹುದು, ಪಾಕಿಸ್ತಾನವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಸುದ್ದಿಯನ್ನ ಮಾಡ್ತಾ ಇದೆ. ಒಂದ್ ಕಡೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಥಾಪಿಸಿರುವಂತಹ ಟ್ರಂಪ್ ಪೀಸ್ ಬೋರ್ಡ್ ಅನ್ನ ಸೇರಲು ಪಾಕಿಸ್ತಾನ ತುದಿಗಾಲಲ್ಲಿ ನಿಂತಿದೆ. ಮತ್ತೊಂದು ಕಡೆ ಕ್ರಿಪ್ಟೋ ಕರೆನ್ಸಿ ಡೀಲ್ ಗಳನ್ನ ಮಾಡಿಕೊಳ್ಳುವ ಮೂಲಕ ತಾನು ಡಿಜಿಟಲ್ ಜಗತ್ತಿನಲ್ಲೂ ಕೂಡ ಮುಂಚೂಣಿಯಲ್ಲಿದ್ದೇನೆ ಅಂತ ತೋರಿಸಿಕೊಳ್ತಾ ಇದೆ. ಇದಷ್ಟೇ ಅಲ್ಲ, ಪ್ಯಾಲೆಸ್ತೇನ್ ಗಾಜಾಗೆ ತನ್ನ ಸೈನ್ಯವನ್ನ ಕಳುಹಿಸಲು ಸಿದ್ಧನಿದ್ದೇನೆ ಅಂತ ಕೂಡ ಹೇಳಿಕೆ ನೀಡುವ ಮೂಲಕ ಮುಸ್ಲಿಂ ಜಗತ್ತಿನ ನಾಯಕನಾಗಲು ಕೂಡ ಹೊರಟಿದೆ. ಇನ್ನೂ ಮುಂದುವರೆದು ಸೌದಿ ಅರೇಬಿಯಾ ಮತ್ತು ಟರ್ಕಿ ಜೊತೆಗೂಡಿ ಒಂದು ಇಸ್ಲಾಮಿಕ್ ನ್ಯಾಟೋ ಸೈನ್ಯವನ್ನ ಕಟ್ಟಲು ಪಾಕಿಸ್ತಾನ ಮುಂದಾಗಿದೆ. ಇದೆಲ್ಲವನ್ನ ನೋಡ್ತಾ ಇರುವಂತಹ ಸಾಮಾನ್ಯ ವ್ಯಕ್ತಿಗೆ ಪಾಕಿಸ್ತಾನ ಬಹುಶಃ ಆರ್ಥಿಕ ಸಂಕಷ್ಟದಿಂದ ಹೊರಬಂದು ಈಗ ಭಾರತಕ್ಕೆ ಪೈಪೋಟಿ ನೀಡುವ ಮಟ್ಟಕ್ಕೆ ಬೆಳೀತಾ ಇದೆಯೇನೋ ಅಂತ ಅನ್ನಿಸೋದು ಸಹಜ. ಆದ್ರೆ ಹೊರಗೆ ಮಿಂಚು ಒಳಗೆ ಕತ್ತಲೆ ಎನ್ನುವ ಗಾದೆಯಂತೆ ಪಾಕಿಸ್ತಾನದಲ್ಲಿ ಅಸಲಿ ಚಿತ್ರಣವೇ ಬೇರೆಯಾಗಿದೆ. ಪಾಕಿಸ್ತಾನವು ಹೊರ ಜಗತ್ತಿಗೆ ತೋರ್ತಾ ಇರುವಂತಹ ಪೋಸ್ಗೂ ಅದರ ಒಳಗೆ ನಡೀತಾ ಇರುವ ರಕ್ತಸಿಕ್ತ ಹೋರಾಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಪಾಕಿಸ್ತಾನದ ಅಸ್ತಿತ್ವವನ್ನೇ ಅಲುಗಾಡಿಸುವಂತಹ ಬೆಳವಣಿಗೆಗಳು ಅಲ್ಲಿನ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ನಡೀತಾ ಇದೆ. ಇತ್ತೀಚೆಗೆ ಅಮೆರಿಕ ಒಂದು ರಾಯಲ್ ಅಡ್ವೈಸರಿಯನ್ನ ಹೊರಡಿಸಿತ್ತು. ತನ್ನ ನಾಗರಿಕರಿಗೆ ಹೇಳಿದೆ, ಪಾಕಿಸ್ತಾನದ ಕೆಲವು ಪ್ರಾಂತ್ಯಗಳಿಗೆ ಹೋಗಬೇಡಿ, ಅಲ್ಲಿ ನಿಮ್ಮ ರಕ್ಷಣೆಗೆ ಯಾರೂ ಇಲ್ಲ. ಆ ಪ್ರದೇಶಗಳು ಪಾಕಿಸ್ತಾನದ ಸರ್ಕಾರದ ನಿಯಂತ್ರಣದಲ್ಲೂ ಕೂಡ ಇಲ್ಲ. ಅಮೆರಿಕದಂತಹ ಸೂಪರ್ ಪವರ್ ದೇಶವೇ ಹೀಗೆ ಹೇಳಬೇಕಾದ್ರೆ ಅಲ್ಲಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿರಬಹುದು ಅಂತ ಒಮ್ಮೆ ನೀವೇ ಊಹಿಸಿ ನೋಡಿ. ಹಾಗಾದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ? ಪಾಕಿಸ್ತಾನದ ಒಳಗೆ ನಡೀತಾ ಇರುವಂತಹ ಆಂತರಿಕ ಯುದ್ಧ, ಬಲೂಚ್ ಲಿಬರೇಷನ್ ಆರ್ಮಿಯ ಆಕ್ರಮಣ ಮತ್ತು ಪಾಕ್ ಪ್ರಧಾನಿಯ ಅಸಹಾಯಕತೆ, ಇದರ ಸತ್ಯಾಸತ್ಯತೆಗಳು ಏನೇನು? ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಮೋದಿಯನ್ನ ಮೀಟ್ ಮಾಡಲು ಬಯಸ್ತಾ ಇರೋದು ಯಾಕೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಪಾಕಿಸ್ತಾನದ ಈ ಪರಿಸ್ಥಿತಿಗೆ ಭಾರತವನ್ನ ಎದುರಾಕಿಕೊಂಡಿದ್ದೇ ಕಾರಣ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಜನವರಿ 30 ಮತ್ತು 31ರ ರಾತ್ರಿ ಪಾಕಿಸ್ತಾನದ ಇತಿಹಾಸದಲ್ಲಿಯೇ ಕರಾಳ ರಾತ್ರಿ ಎನ್ನಬಹುದು. ಬಲೂಚಿಸ್ತಾನದಲ್ಲಿ ನಡೆದಿದ್ದು ಕೇವಲ ಒಂದು ಭಯೋತ್ಪಾದಕ ದಾಳಿಯಲ್ಲ, ಅದೊಂದು ಸಂಘಟಿತ ಯುದ್ಧ. ಇದನ್ನ ಬಲೂಚ್ ಲಿಬರೇಷನ್ ಆರ್ಮಿ ಆಪರೇಷನ್ ಹಿರೂಫ್ ಅಂತ ಕರೆದಿದೆ. ಹಿಂದೆಲ್ಲ ಏನಾಗ್ತಿತ್ತಂದ್ರೆ, ಬಲೂಚಿಸ್ತಾನದ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಚೆಕ್ ಪೋಸ್ಟ್ ಮೇಲೆ ಬಾಂಬ್ ಹಾಕ್ಲಾಗ್ತಾ ಇತ್ತು, 4 ಸೈನಿಕರು ಸಾಯ್ತಾ ಇದ್ರು. ಆದ್ರೆ ಈ ಬಾರಿ ನಡೆದಿದ್ದು ಊಹೆಗೂ ನಿಲುಕದ ದಾಳಿ. ಒಂದೇ ಸಮಯದಲ್ಲಿ ಒಂದೇ ರಾತ್ರಿ ಬಲೂಚಿಸ್ತಾನದ ಬರೋಬ್ಬರಿ 12 ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಒಟ್ಟು 48 ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿ ನಡೆಸಲಾಗಿದೆ. ಇದನ್ನ ಮಿಲಿಟರಿ ಭಾಷೆಯಲ್ಲಿ ಕೋಆರ್ಡಿನೇಟೆಡ್ ಅಟ್ಯಾಕ್ ಅಂತ ಕರೀತಾರೆ. ಇಂತಹ ದಾಳಿ ನಡೆಸಲು ಅತ್ಯಂತ ಉನ್ನತ ಮಟ್ಟದ ಗುಪ್ತಚರ ಮಾಹಿತಿ ಮತ್ತು ಸಂಪರ್ಕ ಜಾಲ ಬೇಕಾಗುತ್ತೆ. ಇದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ವಿಫಲತೆಯನ್ನ ಎತ್ತಿ ತೋರಿಸ್ತಾ ಇದೆ. ಇನ್ನು ದಾಳಿಗೊಳಗಾದ ನಗರಗಳು ಸಾಮಾನ್ಯವಾದದ್ದಲ್ಲ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ನ ಜೀವನಾಡಿ ಅಂತ ಕರೆಯಲ್ಪಡುವಂತಹ ಗ್ವಾದರ್ ಬಂದರು ನಗರದ ಮೇಲೆ ದಾಳಿ ನಡೆದಿದೆ. ಈ ಗ್ವಾದರ್ ಅನ್ನ ಅಭಿವೃದ್ಧಿಪಡಿಸಲು ಚೀನಾ ಕೋಟ್ಯಾಂತರ ಡಾಲರ್ ಅನ್ನ ಸುರಿದಿದೆ. ಇಂದು ಅದೇ ನಗರದ ರಸ್ತೆಗಳಲ್ಲಿ ಪಾಕ್ ಸೈನಿಕರ ಹೆಣಗಳು ಬೀಳ್ತಾ ಇವೆ. ಇದಷ್ಟೇ ಅಲ್ಲದೆ ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟಾ, ಮಾಚ್, ಕಾಲತ್ ಮುಂತಾದ ಆಯಕಟ್ಟಿನ ಜಾಗಗಳಲ್ಲಿ ಬಿಎಲ್ಎ ಹೋರಾಟಗಾರರು ನುಗ್ಗಿದ್ದಾರೆ. ಅವರು ಟಾರ್ಗೆಟ್ ಮಾಡಿದ್ದು ಯಾರನ್ನ ಗೊತ್ತಾ? ಪಾಕಿಸ್ತಾನದ ಸೇನೆ, ಬಲೂಚಿಸ್ತಾನದ ಪೊಲೀಸ್ ಪಡೆ, ಸರ್ಕಾರಿ ಅಧಿಕಾರಿಗಳು. ಸಾಮಾನ್ಯವಾಗಿ ಯುದ್ಧದಲ್ಲಿ ಸೈನಿಕರು ನಾಗರಿಕರನ್ನ ರಕ್ಷಿಸ್ತಾರೆ, ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ಕ್ವೆಟ್ಟಾ ನಗರದ ಒಂದು ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ಪಾಕಿಸ್ತಾನದ ಸೇನಾ ಹೆಲಿಕಾಪ್ಟರ್ ಒಂದು ಆಕಾಶಕ್ಕೆ ಹಾರಿ ಪ್ರಾಣ ಉಳಿಸಿಕೊಳ್ಳಲು ಓಡ್ತಾ ಇದೆ. ಕೆಳಗೆ ನಿಂತಿರುವಂತಹ ಬಲೂಚ್ ಜನತೆ ಅದನ್ನ ನೋಡಿ ಚಪ್ಪಾಳೆ ತಟ್ಟಿ ಲೇವಡಿ ಮಾಡ್ತಾ ಇದ್ದಾರೆ. ಒಂದು ದೇಶದ ಸೈನ್ಯಕ್ಕೆ ಇದಕ್ಕಿಂತ ದೊಡ್ಡ ಅಪಮಾನ ಬೇಕಾ? ಇನ್ನು ಬಲೂಚ್ ಲಿಬರೇಷನ್ ಆರ್ಮಿ ಬಿಡುಗಡೆ ಮಾಡಿರುವ ಅಂಕಿಅಂಶಗಳ ಪ್ರಕಾರ ಒಂದೇ ದಾಳಿಯಲ್ಲಿ 89 ಪಾಕಿಸ್ತಾನಿ ಸೈನಿಕರನ್ನ ಹತ್ಯೆ ಮಾಡಲಾಗಿದೆ. 18ಕ್ಕೂ ಹೆಚ್ಚು ಸೈನಿಕರನ್ನ ಯುದ್ಧ ಕೈದಿಗಳಂತೆ ಸೆರೆ ಹಿಡಿಯಲಾಗಿದೆ. ಅವರನ್ನ ಸಾಲಾಗಿ ನಿಲ್ಲಿಸಿ ಪೆರೇಡ್ ಮಾಡಿಸಿ ಅವರ ವಿಡಿಯೋವನ್ನ ಜಗತ್ತಿಗೆ ತೋರಿಸಲಾಗಿದೆ. ಇದು ಪಾಕಿಸ್ತಾನದ ಸೇನೆಯ ನೈತಿಕ ಸ್ಥೈರ್ಯವನ್ನೇ ಕುಗ್ಗಿಸಿದೆ. ಆದ್ರೆ ಪಾಕಿಸ್ತಾನದ ಸೇನೆ ಇದನ್ನ ಒಪ್ಪಿಕೊಳ್ಳಲು ತಯಾರಿಲ್ಲ. ನಮ್ಮ ಕೇವಲ 10 ಸೈನಿಕರು ಸತ್ತಿದ್ದಾರೆ, ನಾವು 80 ಉಗ್ರರನ್ನ ಕೊಂದಿದ್ದೀವಿ ಅಂತ ಹೇಳ್ತಾ ಇದೆ. ಆದ್ರೆ ಸ್ಥಳೀಯ ವರದಿಗಳು ಮತ್ತು ಸೋಷಿಯಲ್ ಮೀಡಿಯಾ ಸಾಕ್ಷ್ಯಗಳು ಬೇಯಲ್ಲೇ ಪರವಾಗಿಯೇ ಇವೆ. ಈಗ ನಿಮ್ಗೆ ಒಂದು ಪ್ರಶ್ನೆ ಮೂಡಬಹುದು, ಬಲೂಚಿಸ್ತಾನದ ಜನರು ತಮ್ಮದೇ ದೇಶದ ಸೈನಿಕರನ್ನ ಯಾಕೆ ಇಷ್ಟು ದ್ವೇಷಿಸ್ತಾ ಇದ್ದಾರೆ? ಈ ಪ್ರಶ್ನೆಗೆ ಉತ್ತರ ತಿಳಿಯಲು ನಾವು ಸ್ವಲ್ಪ ಇತಿಹಾಸವನ್ನ ಕೆದಕಬೇಕಾಗತ್ತೆ. ಬಲೂಚಿಸ್ತಾನವು ಪಾಕಿಸ್ತಾನದ ಒಟ್ಟು ಭೂಪ್ರದೇಶದ 44% ಭಾಗವನ್ನ ಆವರಿಸಿದೆ. ಅಂದ್ರೆ ಪಾಕಿಸ್ತಾನದ ಅರ್ಧದಷ್ಟು ಭಾಗ ಬಲೂಚಿಸ್ತಾನವೇ ಆಗಿದೆ. ಇದು ಖನಿಜ ಸಂಪನ್ಮೂಲಗಳ ಆಗರ. ಇಲ್ಲಿ ಚುನ್ನವಿದೆ, ತಾಮ್ರವಿದೆ ಮತ್ತು ಮುಖ್ಯವಾಗಿ ನೈಸರ್ಗಿಕ ಅನಿಲವಿದೆ. ಪಾಕಿಸ್ತಾನದ ಬಹುತೇಕ ಮನೆಗಳಿಗೆ ಅಡುಗೆ ಅನಿಲ ಹೋಗುವುದೇ ಇದೇ ಬಲೂಚಿಸ್ತಾನದಿಂದ. ಆದ್ರೆ ವಿಪರ್ಯಾಸವೇನೆಂದ್ರೆ ಬಲೂಚಿಸ್ತಾನದ ಜನರಿಗೆ ಈ ಗ್ಯಾಸ್ ಸಿಗ್ತಾ ಇಲ್ಲ. ಅವರ ಸಂಪತ್ತನ್ನ ಲೂಟಿ ಮಾಡಿ ಪಂಜಾಬ್ ಪ್ರಾಂತ್ಯಗಳಿಗೆ, ಅಂದ್ರೆ ಪಾಕಿಸ್ತಾನದ ಪ್ರಮುಖ ರಾಜಕೀಯ ಕೇಂದ್ರವಾಗಿರುವ ಪಂಜಾಬ್ ಪ್ರಾಂತ್ಯ ಅಭಿವೃದ್ಧಿ ಪಡಿಸಲಾಗ್ತಾ ಇದೆ ಎಂಬುದು ಬಲೂಚಿಸ್ತಾನದ ಪ್ರಮುಖ ಆರೋಪವಾಗಿದೆ.
ಸಾಧ್ಯವಾಗಿದೆ. ಇನ್ನು ಇದರಲ್ಲಿ ಚೀನಾ ಕೂಡ ಇದೆ. ಈ ಬೆಂಕಿಗೆ ತುಪ್ಪ ಸುರಿತಾ ಇರೋದು ಇದೇ ಚೀನಾ. ಸಿಪೆಕ್ ಯೋಜನೆಯ ಹೆಸರಿನಲ್ಲಿ ಚೀನಾ ಬಲೂಚಿಸ್ತಾನದ ಗ್ವಾದರ್ ಬಂದರನ್ನ ವಶಪಡಿಸಿಕೊಂಡಿದೆ. ಅಲ್ಲಿನ ಮೀನುಗಾರರಿಗೆ ಮೀನು ಹಿಡಿಯಲು ಬಿಡ್ತಾ ಇಲ್ಲ. ಚೀನಿ ಟ್ರಾಲರ್ಗಳು ಬಂದು ಬಲೂಚ್ ಸಮುದ್ರದ ಸಂಪತ್ತನ್ನ ಬಾಚಿಕೊಂಡು ಹೋಗ್ತಾ ಇವೆ. ಇದನ್ನ ವಿರೋಧ ಪಡಿಸ್ತಾ ಇರೋರನ್ನ ಪಾಕ್ ಸೇನೆ ಮತ್ತು ಐಎಸ್ಐ ಕಾಣೆಯಾದ ವ್ಯಕ್ತಿಗಳು ಪಟ್ಟಿಗೆ ಸೇರಿಸ್ತಾ ಇದೆ. ಸಾವಿರಾರು ಬಲೂಚ್ ಯುವಕರು ಏನಾದ್ರು ಎಂಬುದೇ ಅವರ ಕುಟುಂಬಕ್ಕೆ ಗೊತ್ತಿಲ್ಲ. ಇನ್ನು ಈ ಶೋಷಣೆಯ ವಿರುದ್ಧ ಹುಟ್ಟಿಕೊಂಡಿದ್ದೆ ಬಲೂಚ್ ಲಿಬರೇಷನ್ ಆರ್ಮಿ. ಇವರು ಭಯೋತ್ಪಾದಕರಲ್ಲ, ತಮ್ಮ ನೆಲದ ರಕ್ಷಣೆಗಾಗಿ ಹೋರಾಡ್ತಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರು ಎಂದು ಅಲ್ಲಿನ ಜನ ನಂಬ್ತಾರೆ. ಅದಕ್ಕಾಗಿಯೇ ಬಿಎಲ್ಎ ಸೈನಿಕರು ಬೀದಿಯಲ್ಲಿ ನಡೆದು ಹೋಗುವಾಗ ಜನ ಅವರಿಗೆ ಚಪ್ಪಾಳಿ ತಟ್ಟಿ ಸ್ವಾಗತಿಸುತ್ತಾರೆ. ಇದು ಪಾಕಿಸ್ತಾನದ ಒಕ್ಕೂಟ ವ್ಯವಸ್ಥೆ ಮುರಿದು ಬೀಳುವ ಸ್ಪಷ್ಟ ಸೂಚನೆಯಾಗಿದೆ. ಒಂದ್ ಕಡೆ ಆಂತರಿಕ ಯುದ್ಧವಾದ್ರೆ ಮತ್ತೊಂದು ಕಡೆ ಪಾಕಿಸ್ತಾನದ ಆರ್ಥಿಕತೆ ಸ್ಮಶಾನವಾಗ್ತಾ ಇದೆ. ಈ ಸತ್ಯವನ್ನ ಸ್ವತಃ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರೇ ಒಪ್ಪಿಕೊಂಡಿದ್ದಾರೆ. ಇತ್ತೀಚೆಗೆ ನಡೆದ ರಫ್ತುದಾರರ ಸಮಾವೇಶದಲ್ಲಿ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಆಡಿದ ಮಾತುಗಳು ಜಗತ್ತಿನ ಗಮನವನ್ನು ಸೆಳೆದಿವೆ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಭಿಕ್ಷುಕರಾಗಿದ್ದೇವೆ. ಅವರು ಯಾವುದೇ ಮುಚ್ಚುಮರಿ ಇಲ್ಲದೆ ನಾನು ಮತ್ತು ನಮ್ಮ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಇಬ್ಬರಿಗೂ ಕೂಡ ಸಾಲಕ್ಕಾಗಿ ದೇಶ ಅಲಿದು ಬೇಡ್ತಾ ಇದ್ದೇವೆ. ಇದು ನಮಗೆ ಬಹಳ ಮುಜುಗರ ಮತ್ತು ನಾಚಿಕೆ ತರುವ ಸಂಗತಿ ಅಂತ ಹೇಳಿದ್ದಾರೆ. ಒಂದು ದೇಶದ ಪ್ರಧಾನಿ ಹೀಗೆ ಬಹಿರಂಗವಾಗಿ ಹೇಳಬೇಕಾದ್ರೆ ಆ ದೇಶದ ಬೊಕ್ಕಸ ಎಷ್ಟರ ಮಟ್ಟಿಗೆ ಖಾಲಿಯಾಗಿರ್ಬೇಕು ಅಲ್ವಾ? ಇನ್ನು ಹೈಬ್ರಿಡ್ ಸರ್ಕಾರ. ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವವಿಲ್ಲ, ಅಲ್ಲಿರುವುದು ಹೈಬ್ರಿಡ್ ಮಾಡೆಲ್ ಅಂತ ಶಹಬಾಜ್ ಶರೀಫ್ ಅವರು ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಕುರ್ಚಿಯ ಮೇಲೆ ಪ್ರಧಾನಿ ಇದ್ರೂ ಕೂಡ ನಿರ್ಧಾರ ತೆಗೆದುಕೊಳ್ಳುವುದು ಸೇನಾ ಮುಖ್ಯಸ್ಥ ಆಸಿಂ ಮುನೀರ್. ಸರ್ಕಾರದ ಪ್ರತಿಯೊಂದು ನಿರ್ಧಾರದಲ್ಲೂ ಕೂಡ ಮಿಲಿಟರಿ ಹಸ್ತಕ್ಷೇಪವಿದೆ ಅಂತ ಪ್ರಧಾನಿಯೇ ಒಪ್ಪಿಕೊಂಡಿದ್ದಾರೆ. ಇನ್ನು ಪಾಕಿಸ್ತಾನದ ಇಂದಿನ ಆರ್ಥಿಕ ಸ್ಥಿತಿ ಹೇಗಿದೆ ಅಂದ್ರೆ, ಅವರ ಬಳಿ ಇರುವಂತಹ ವಿದೇಶಿ ವಿನಿಮಯ ಸಂಗ್ರಹ ಕೇವಲ 9 ರಿಂದ 10 ಬಿಲಿಯನ್ ಡಾಲರ್. ಆದ್ರೆ ಅವರ ಮೇಲಿರುವ ವಿದೇಶಿ ಸಾಲ ಬರೋಬ್ಬರಿ 135 ಬಿಲಿಯನ್ ಡಾಲರ್. ಅಂದ್ರೆ ಅವರ ಜೇಬಿನಲ್ಲಿ 10 ರೂಪಾಯಿ ಇದ್ರೆ ಸಾಲದ ಬಾಕಿ 135 ರೂಪಾಯಿ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ದೇಶವನ್ನು ನಡೆಸುವುದು ಅಸಾಧ್ಯ. ಪಾಕಿಸ್ತಾನವು ಐಎಂಎಫ್ ಮುಂದೆ ಮಂಡಿಯೂರಿ ನಿಂತಿದೆ. ಐಎಂಎಫ್ ಹಾಕುವ ಪ್ರತಿಯೊಂದು ಷರತ್ತಿಗೂ ಒಪ್ಪಿ ಜನಸಾಮಾನ್ಯರ ಮೇಲೆ ವಿಪರೀತವಾದ ತೆರಿಗೆ ಹಾಕಲಾಗ್ತಾ ಇದೆ. ಪೆಟ್ರೋಲ್, ಡೀಸೆಲ್, ವಿದ್ಯುತ್ ದರಗಳನ್ನ ಗಗನಕ್ಕೇರಿಸಲಾಗಿದೆ. ಇನ್ನು ಈ ಆರ್ಥಿಕ ಸಂಕಷ್ಟವೇ ಬಲೂಚಿಸ್ತಾನದಂತಹ ಪ್ರಾಂತ್ಯಗಳ ದಂಗೆಗೆ ಮತ್ತೊಂದು ಕಾರಣವಾಗಿದೆ. ಅಭಿವೃದ್ಧಿಗೆ ಹಣವಿಲ್ಲ, ಸೈನ್ಯಕ್ಕೆ ಸಂಬಳ ಕೊಡಲು ಹಣವಿಲ್ಲ. ಆದ್ರೆ ಬಲೂಚಿಸ್ತಾನದ ಮೇಲೆ ಬಾಂಬ್ ಹಾಕಲು ಇವರ ಹತ್ತಿರ ಹಣವಿದೆ. ಈ ವೈರುಧ್ಯವೇ ಪಾಕಿಸ್ತಾನವನ್ನ ವಿನಾಶದ ಅಂಚಿಗೆ ತಂದು ನಿಲ್ಲಿಸಿದೆ. ಹಾಗಾದ್ರೆ ಮುಂದೇನು? ಜಾಗತಿಕ ಪರಿಣಾಮಗಳು ಏನು? ಈ ಎಲ್ಲಾ ಬೆಳವಣಿಗೆಗಳು ಎಲ್ಲಿಗೆ ಬಂದು ನಿಲ್ಲುತ್ತವೆ? ಹಾಗಾದ್ರೆ ಪಾಕಿಸ್ತಾನದ ವಿಭಜನೆ ಸಾಧ್ಯನಾ? 1971ರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಹೇಗೆ ಬೇರ್ಪಡ್ತೋ ಅದೇ ರೀತಿಯ ವಾತಾವರಣ ಈಗ ಬಲೂಚಿಸ್ತಾನದಲ್ಲಿ ನಿರ್ಮಾಣವಾಗಿದೆ. ಅಮೆರಿಕದ ಟ್ರಯಲ್ ಅಡ್ವೈಸರಿ ಮತ್ತು ಬಿಎಲ್ಎ ಪಡೆಯ ಯಶಸ್ಸು ಇದನ್ನ ಪುಷ್ಟಿ ನೀಡ್ತಾ ಇದೆ. ಪಾಕಿಸ್ತಾನದ ಸೇನೆಗೆ ಏಕಕಾಲದಲ್ಲಿ ಭಾರತದ ಗಡಿಯನ್ನ ಕಾಯಬೇಕು, ಅಫ್ಘಾನಿಸ್ತಾನದ ಗಡಿಯಲ್ಲಿ ತಾಲಿಬಾನ್ ಜೊತೆ ಹೋರಾಡಬೇಕು. ಇದಷ್ಟೇ ಅಲ್ಲದೆ ಒಳಗೆ ಬಲೂಚಿಯರ ದಂಗೆಯನ್ನ ಕೂಡ ಹತ್ತಿಕ್ಕಬೇಕು. ಇದು ಪಾಕ್ ಸೇನೆಯ ಸಾಮರ್ಥ್ಯಕ್ಕೂ ಮೀರಿದ ಸವಾಲಾಗಿದೆ. ಇನ್ನು ಎರಡನೆಯದ್ದು ಚೀನಾದ ಕಳವಳ. ಪಾಕಿಸ್ತಾನ ಮುಳುಗಿದ್ರೆ ಅತಿ ಹೆಚ್ಚು ನಷ್ಟ ಅನುಭವಿಸುವುದು ಚೀನಾ. ಅವರ ಸೆಪೆಕ್ ಯೋಜನೆ ಈಗ ಅತಂತ್ರವಾಗಿದೆ. ತನ್ನ ನಾಗರಿಕರ ಹತ್ಯೆಯಿಂದಾಗಿ ಚೀನಾ ಕೆಂಡಾಮಂಡಲವಾಗಿದೆ. ಪಾಕಿಸ್ತಾನಕ್ಕೆ ಭದ್ರತೆ ನೀಡಲು ಸಾಧ್ಯವಾಗದಿದ್ದರೆ ನಾವೇ ನಮ್ಮ ಸೈನ್ಯವನ್ನ ಕಳುಹಿಸುತ್ತೀವಿ ಅಂತ ಚೀನಾ ಎಚ್ಚರಿಕೆಯನ್ನ ನೀಡುವ ಹಂತಕ್ಕೆ ಬಂದಿದೆ. ಇನ್ನು ಮೂರನೇದು ಭಾರತದ ನಿಲುವು. ಭಾರತ ಈ ಎಲ್ಲಾ ಬೆಳವಣಿಗೆಯನ್ನ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ. ಪಾಕಿಸ್ತಾನದ ಅಸ್ಥಿರತೆ ಭಾರತದ ಭದ್ರತೆಗೂ ಕೂಡ ಸವಾಲಾಗಿದೆ. ಆದ್ರೆ ಪಾಕಿಸ್ತಾನ ತಾನು ಮಾಡಿದ ಪಾಪದ ಫಲವನ್ನ ಈಗ ಉಣ್ತಾ ಇದೆ ಎಂಬುದು ಅಷ್ಟೇ ಸತ್ಯ. ಇನ್ನು ಭಯೋತ್ಪಾದನೆಯನ್ನ ಬೆಳೆಸಿದ್ರೆ ಅದು ಕೊನೆಗೆ ತನ್ನನ್ನೇ ಕಚ್ಚುತ್ತೆ ಎಂಬ ಮಾತು ಪಾಕಿಸ್ತಾನದ ವಿಚಾರದಲ್ಲಿ ಅಕ್ಷರಶಃ ನಿಜವಾಗಿದೆ. ಸ್ನೇಹಿತರೆ, ಪಾಕಿಸ್ತಾನದ ಪ್ರಧಾನಿ ಎಷ್ಟೇ ಇಸ್ಲಾಮಿಕ್ ನ್ಯಾಟೋ ಅಥವಾ ಗ್ಲೋಬಲ್ ಪವರ್ ಅಂತ ಭಾಷಣ ಬಿಗಿದ್ರು ಕೂಡ ವಾಸ್ತವದಲ್ಲಿ ಪಾಕಿಸ್ತಾನ ಐಸಿಯುನಲ್ಲಿದೆ. ಬಲೂಚಿಸ್ತಾನದ ಈ ಯುದ್ಧ ಪಾಕಿಸ್ತಾನದ ಶವಪೆಟ್ಟಿಗೆಯ ಕೊನೆಯ ಮಳೆಯಾಗುವ ಸಾಧ್ಯತೆ ದಟ್ಟವಾಗಿದೆ. 89 ಸೈನಿಕರ ಹತ್ಯೆ, 12 ನಗರಗಳ ಮೇಲೆ ದಾಳಿ, ಪ್ರಧಾನಿ ಹತಾಶೆಯ ಮಾತು ಇವೆಲ್ಲವೂ ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಪಾಕಿಸ್ತಾನವು ಒಂದು ವಿಫಲ ರಾಷ್ಟ್ರವಾಗುವ ಅಂಚಿನಲ್ಲಿದೆ. ಮುಂದಿನ ದಿನಗಳಲ್ಲಿ ಬಲೂಚಿಸ್ತಾನ ಸ್ವಾತಂತ್ರ್ಯವಾಗುತ್ತಾ ಅಥವಾ ಪಾಕ್ ಸೇನೆ ಬಲ ಪ್ರಯೋಗಿಸಿ ಈ ಹೋರಾಟವನ್ನ ಹತ್ತಿಕ್ಕುತ್ತಾ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಒಂದು ಮಾತಂತ್ರೂ ಸತ್ಯ, ಪಾಕಿಸ್ತಾನದ ನೆಮ್ಮದಿ ಕೆಡಿಸಲು ಭಾರತ ಅಗತ್ಯವಿಲ್ಲ. ಪಾಕಿಸ್ತಾನಕ್ಕೆ ಪಾಕಿಸ್ತಾನವೇ ಶತ್ರುವಾಗಿದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ನ್ಯೂಸ್ ಕನ್ನಡ. ಧನ್ಯವಾದ.